ಹೆಸರುವಾಸಿಯಾದಂಥ ಕುಸ್ತಿ ಪಟುಗಳು 5 ತಿಂಗಳು 6 ತಿಂಗಳು ಪ್ರೊಟೆಸ್ಟ್ ಮಾಡಿದ್ದಾರೆ ಬೀದಿಯಲ್ಲಿ. ಜನವರಿಯಿಂದ ಮೇವರೆಗೂ ಪ್ರೊಟೆಸ್ಟ್ ಮಾಡಿದ್ರು. ಹೋದ ವರ್ಷ ಒಲಿಂಪಿಕ್ ಅಲ್ಲಿ ಗೆದ್ದಿರ್ತಕ್ಕಂಥವ್ರು, ಒಲಿಂಪಿಕ್ ಮೆಡಲಿಸ್ಟ್, ಆ ಮಹಿಳೆಯರು ಪ್ರೊಟೆಸ್ಟ್ ಮಾಡಿದಾಗ ನಮ್ಮ ಮೇಲೆ ಲೈಂಗಿಕ ಅತ್ಯಾಚಾರ ಆಗಿದೆ, ಯಾರು ಮಾಡಿರ್ತಕ್ಕಂಥ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ಬ್ರಿಜ್ ಭೂಷಣ್ ಅಂತ ಭಾರತೀಯ ಜನತಾ ಪಕ್ಷದ MP ಬ್ರಿಜ್ ಭೂಷಣ್, ಅದು ಯಾರು ಪ್ರೊಟೆಸ್ಟ್ ಮಾಡೋದು? 6 ಜನ ನಮ್ಮ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು, ಮಹಿಳಾ ಕುಸ್ತಿ ಪಟುಗಳು ಲೆಕ್ಕಕ್ಕೆ ತಗೊಳ್ಳಿಲ್ಲ. ಅಂತಿಮವಾಗಿ ಸಾಕ್ಷಿ ಮಲಿಕ್ ಅವರು ನಾನು ಈ ಕ್ರೀಡೆಯಿಂದಲೇ ನಾನು ರಿಟೈರ್ ಆಗಿಬಿಡ್ತೀನಿ ಅಂತ ಬೇಸರದಿಂದ ಅವರು ಹೇಳಿದ್ರು. ಯಾಕೆಂತ ಹೇಳಿದ್ರೆ ಆ ಬ್ರಿಜ್ ಭೂಷಣ್ಗೆ ರಕ್ಷಣೆ ಮಾಡ್ಕೊಂಡೇ ಬಂದರು ಮೋದಿ. ಒಂದು ಮಾತನ್ನು ಕೂಡ ಅವ್ರ ಪರವಾಗಿ ಆಡಲಿಲ್ಲ. ಯಾವ ಬೇಟಿ ಬಚಾವ್ ಇದು? ಇವತ್ತು ಅವ್ರು ಬಂದು ನೇಹಾ ಹಿರೇಮಠ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾಕೆ ಮಾತಾಡ್ತಾರೆ ನೇಹಾ ಹಿರೇಮಠ್ ಬಗ್ಗೆ? ಯಾಕಂದರೆ ಅವ್ರಿಗೆ ಅದರಿಂದ ರಾಜಕೀಯ ಲಾಭ ಇದೆ. ಯಾವುದೇ ಕರುಣೆ ಅಥವಾ ನಿಜವಾದಂಥ ಪ್ರೀತಿ ಅಥವಾ ಕುಟುಂಬಕ್ಕೆ ನಾವು ನೆರವು ನೀಡಬೇಕು ಅಂತ ಇಲ್ಲ, ರಾಜಕೀಯದ ಲಾಭ ಪಡ್ಕೊಳ್ಳೋದಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ಅನೇಕ ಬೇರೆ ಬೇರೆ ಸಂದರ್ಭಗಳಲ್ಲಿ ಇಂಥ ಘಟನೆಗಳಾದಾಗ ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆನೂ ಕೊಡಲಿಲ್ಲ ಮತ್ತು ಮಾಡಿದವ್ರಿಗೆ ರಕ್ಷಣೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ. ಈಗಾಗಲೇ ನಾನು ನಿಮ್ಗೆ ಹೇಳಿದೆ ಕ್ರೀಡಾಪಟುಗಳು. ಅದೇ ಥರ ಹತ್ತರಸಲಾದಂಥ ದಲಿತ ಮಹಿಳೆಯ ಮೇಲಾದಂಥ ಒಂದು ಅತ್ಯಾಚಾರ, ಉನ್ನಾವಲಾದಂಥ ಅತ್ಯಾಚಾರ, ಮಹಿಳೆಯರ ಮೇಲೆ ಕತುವಲಾದಂಥ ಅತ್ಯಾಚಾರ ಏನು ಮಾಡಿದ್ರು? ಯಾಕದ್ರ ಬಗ್ಗೆ ಅವರು ನಿಂತ್ಕೊಂಡು ಹೋರಾಟ ಮಾಡಲಿಲ್ಲ? ಕೆಲವರಲ್ಲಿ ಅದರಲ್ಲಿ BJPಯ MLAನೇ ಭಾಗಿಯಾಗಿದ್ರು ಒಂದು ಇನ್ಸಿಡೆಂಟಲ್ಲಿ. ಅವಾಗ ಯಾಕೆ ಈ ಥರ ಅವರು ಹೋರಾಟ ಮಾಡಲಿಲ್ಲ? ಮತ್ತು ಈಗ ಮೊನ್ನೆ ಆದಂಥ ಕರ್ನಾಟಕದಲ್ಲಿ ಘಟನೆ, ಇವತ್ತು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಮಹಿಳಾ ಕಾಂಗ್ರೆಸ್ ಹುಬ್ಬಳ್ಳಿಯಲ್ಲೂ ಮಾಡ್ತಾ ಇದ್ದಾರೆ. ಒಂದು ಮಾತನ್ನು ಅವರು ಸ್ಪಷ್ಟವಾಗಿ ಹೇಳಿಲ್ಲಲ್ಲ. ಯಾಕೆ ಹೇಳಿಲ್ಲ? ಇಷ್ಟೊಂದು ವ್ಯಾಪಕವಾಗಿ ಇಡೀ ರಾಜ್ಯಕ್ಕೆ ಬೆಚ್ಚಿ ಬೀಳುವಂಥ ಒಂದು ಪರಿಸ್ಥಿತಿ, ಇಡೀ ರಾಷ್ಟ್ರದ ಗಮನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದೆ. ಇದು ನಿನ್ನೆ ಮೋದಿ ಅವರು ಇಲ್ಲಿದ್ದರು ಕರ್ನಾಟಕದಲ್ಲಿ, ಇವತ್ತು ಅಮಿತ್ ಶಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅವರು? ಯಾವುದಾದ್ರೂ ಇದ್ರ ಬಗ್ಗೆ ಖಂಡಿಸಿದ್ದಾರಾ? ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರಾ? ಅಥವಾ ಅದು ಯಾರು ಮಾಡಿದ್ದಾರೆ ಅವರನ್ನು ನಾವು ಆ ಪಕ್ಷದ ಜೊತೆ ನಮ್ಮ ಹೊಂದಾಣಿಕೆ ನಾವು ಅದನ್ನು ತೆಗೆದಾಕ್ತೀವಿ ಅಂತ ಹೇಳಿದಾರಾ? ಏನು ರಿಯಾಕ್ಷನ್ ಏನು? ಬೇರೆ ಯಾವುದೋ ಪ್ರಕರಣ ಆಗಿದ್ರೆ ಎಲ್ಲರೂ ಮಾತಾಡಿರೋರು, ಶೋಭಾ ಕರಂದ್ಲಾಜೆ ಮಾತಾಡಿರೋರು, ಇನ್ನು ಯಾರ್ಯಾರು BJPಯ ಮುಖಂಡರುಗಳು ಮಾತಾಡಿರೋರು, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಬಂದ್ಬಿಟ್ಟಿರೋರು, NCW ಇದುವರೆಗೂ ಕೂಡ ತಿರುಗು ನೋಡಿಲ್ಲ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್. ಇಲ್ಲಿ ರಣಹದ್ದುಗಳ ಥರ ನೇಹಾ ಹಿರೇಮಠ್ ಪ್ರಕರಣದಲ್ಲಿ ಅವರು ರಾಜಕೀಯ ಬೆನಿಫಿಟ್ ವೋಟ್ ಸಿಕ್ಕುತ್ತಲ್ಲ. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.